ಪವಿತ್ರಾತ್ಮನೇ ನನ್ನೇಸುವನ್ನು ಅಗಲದಂತೆ ಸಹಾಯ ಮಾಡಯ್ಯ. ನನ್ನೇಸುವನ್ನು ಅಗಲದಂತೆ ಸಹಾಯ ಮಾಡಯ್ಯ. ನನ್ನ ಪ್ರಾಣವು ಪವಿತ್ರಾತ್ಮನೇ ನನ್ನೇಸುವನ್ನು ಅಗಲದಂತೆ ಸಹಾಯ ಮಾಡಯ್ಯ. ನನ್ನೇಸುವನ್ನು ಅಗಲದಂತೆ ಸಹಾಯ ಮಾಡಯ್ಯ. ನೋವಿನ ಮುಳ್ಳುಗಳು ನನ್ನನ್ನು ಮುತ್ತಿಕೊಳ್ಳಲು ನೀನು ಪ್ರೀತಿಯಿಂದ ನನ್ನನ್ನು ರಕ್ಷಿಸುತ್ತಿರುವೆ. ಕುಗ್ಗಿ ಹೋದ ನನ್ನನ್ನು ಬಲಪಡಿಸಿ ಕಾಯುತ್ತಿರುವೆ. ನಿನ್ನ ಕೃಪೆಯಿಂದಲೇ ನನ್ನನ್ನು ನಡೆಸುತ್ತಿರುವೆ. ನೋವಿನ ಮುಳ್ಳುಗಳು ನನ್ನನ್ನು ಮುತ್ತಿಕೊಳ್ಳಲು ನಿನ್ನ ಪ್ರೀತಿಯಿಂದ ನನ್ನನ್ನು ರಕ್ಷಿಸುತ್ತಿರುವೆ. ಕುಗ್ಗಿ ಹೋದ ನನ್ನನ್ನು ಬಲಪಡಿಸಿ ಕಾಯುತ್ತಿರುವೆ. ನಿನ್ನ ಕೃಪೆಯಿಂದಲೇ ನನ್ನನ್ನು ನಡೆಸುತ್ತಿರುವೆ. ಹುದುಗಿರಲಿ ನನ್ನ ಆತ್ಮವು ನನ್ನೇಸುವಿನಲ್ಲೇ. ಹುದುಗಿರಲಿ ನನ್ನ ಆತ್ಮವು ನನ್ನೇಸುವಿನಲ್ಲೇ. ಯಾರೆಲ್ಲ ಅಗಲಿದರು ನೀ ನನ್ನ ಜೊತೆ ಇರುವೆ. ಯಾರು ಕೊಡಲಾಗದ ಪ್ರೀತಿಯ ನನಗೆ ಕೊಟ್ಟಿರುವೆ. ಲೋಕವೇ ತಳ್ಳಿ ಬಿಟ್ಟರು ನೀ ನನ್ನ ಸೇರಿಸಿಕೊಳ್ಳುವೆ. ನನ್ನವರು ದೂಷಿಸಿದರು ನೀ ನನ್ನ ಪ್ರೀತಿಸುತ್ತಿರುವೆ. ಯಾರೆಲ್ಲ ಅಗಲಿದರು ನೀ ನನ್ನ ಜೊತೆ ಇರುವೆ. ಯಾರು ಕೊಡಲಾಗದ ಪ್ರೀತಿಯ ನನಗೆ ಕೊಟ್ಟಿರುವೆ. ಲೋಕವೇ ತಳ್ಳಿ ಬಿಟ್ಟರು ನೀ
ನನ್ನ ಸೇರಿಸಿಕೊಳ್ಳುವೆ. ನನ್ನವರು ದೂಷಿಸಿದರು, ನೀ ನನ್ನ ಪ್ರೀತಿಸುತ್ತಿರುವೆ. ಹುದುಗಿರಲಿ ನನ್ನ ಪ್ರಾಣವು ನನ್ನೇಸುವಿನಲ್ಲೇ. ಹುದುಗಿರಲಿ ನನ್ನ ಪ್ರಾಣವು ನನ್ನೇಸುವಿನಲ್ಲೇ. ದೇವದೂತನಾದಂಥ ಗಬ್ರಿಯೇಲನು ಮರಿಯಳಿಗೂ ಯೋಸೆಫನಿಗೂ ಹುಟ್ಟಬೇಕಾದ ಮಗು ಕ್ರಿಸ್ತನೇ, ಮಸ್ಸಿಯನು ಎಂಬುದಾಗಿ ತಿಳಿಸುವಾಗ ಅದರ ಅರ್ಥ, ಇವತ್ತು ನಾವು ಮಗುವನ್ನು ಡೆಡಿಕೇಟ್ ಮಾಡಿದಾಗ ನೆನಪಿಟ್ಕೊಳ್ಳಿ, ಅದರ ಅರ್ಥ ಏನಪ್ಪ ಅಂದರೆ ಮರಿಯಳ ಗರ್ಭದಲ್ಲಿದ್ದಿದ್ದು ದೇವರ ಪ್ರವಾದನೆ. ದೇವರ ಗರ್ಭದಲ್ಲಿದ್ದಿದ್ದು, ಸ್ವಾಮಿ ಮರಿಯಳ ಗರ್ಭದಲ್ಲಿದ್ದಿದ್ದು ಕರ್ತನ ಪ್ರವಾದನೆ. ಅದು ಉಚಿತವಾಗಿ ಸಿಕ್ತು, ಆದರೆ ಅದನ್ನು ಹೆರೋದು ತುಂಬ ಕಷ್ಟ ಆಗಿತ್ತು. ದೇವರು ನಿನ್ನನ್ನು ಈ ಪಟ್ಟಣದಲ್ಲಿ, ದೇವರು ನಿನ್ನನ್ನು ಈ ಕುಟುಂಬದಲ್ಲಿ ತಂದಿದ್ದು ಬಂಜೆಯನ್ನಾಗಿ ಅಲ್ಲ, ನಿನ್ನೊಳಗಡೆ ಆ ಪರಲೋಕದ ದರ್ಶನವೆಂಬಂಥ ಆ ಪರಲೋಕದ ಗರ್ಭವನ್ನು ಧರಿಸಿ. ನಿನ್ನ ಮದುವೆಯಲ್ಲಿ, ನಿನ್ನ ಜೀವಿತದಲ್ಲಿ, ಈ ಪಟ್ಟಣದಲ್ಲಿ ನಾನು ಬರಿಗೈಯಿಂದ ಬಂದವನಲ್ಲ. ಈ ಪಟ್ಟಣದಲ್ಲಿ ಕರ್ತನಿಂದ ಉಂಟಾದಂಥ ಪ್ರವಾದನೆಯ ಗರ್ಭವನ್ನು ಧರಿಸಿ ಬಂದವರು ನೀವು. ಯಾರಾದರೂ ಹೇಳ್ರಿ, ಕರ್ತನ ಗರ್ಭ ನನ್ನೊಳಗಡೆ ಇದೆ. ಆಮೇನ್, ಆಮೇನ್, ಆಮೇನ್. ಅವಳು ಕರ್ತನ ಯೆಹೋವನಿಂದ ಉಂಟಾದಂಥ ನಿನ್ನ ಮುಖಗಳನ್ನು ನೋಡುವಾಗ ನನಗೆ ವಿದ್ಯಾರ್ಥಿ ಕಾಣಲ್ಲ, ನಿನ್ನಲ್ಲಿ ಮದುವೆ ಆಗಂತ ಹೌಸ್ ವೈಫ್ ಕಾಣಲ್ಲ, ನನಗೆ ನಿನ್ನ ಮುಖವನ್ನು ನೋಡುವಾಗ ಕೆಲಸ ಮಾಡುವಂಥ ಬಿಸ್ನೆಸ್ ಮ್ಯಾನ್ ಕಾಣಲ್ಲ. ನಿನ್ನ ಮುಖವನ್ನು ನೋಡುವಾಗ ಕರ್ತನ ದರ್ಶನವನ್ನು ಹೆರಿಗೆಯಾಗಿ ಇಟ್ಟುಕೊಂಡಿರುವಂಥ ಒಂದು ಗರ್ಭವಾಗಿ ಇಟ್ಟುಕೊಂಡಂಥ ಕರ್ತನ ದರ್ಶನ ಇಟ್ಟುಕೊಂಡಂಥ ಮರಿಯಳಂತೆ ನೀನು ಕಾಣ್ತೀಯ. ಯೋಸೆಫನಂತೆ ನನಗೆ ಕಂಡು ಬರುವಂಥವಳಾಗಿದ್ದೀಯಾ. ಯಾಕೆ? ಈ ಗರ್ಭವನ್ನು ಕೆಲವು ವರ್ಷಗಳ ಹಿಂದೆ ನಾನು ಧರಿಸ್ಕೊಂಡಿದ್ದೆ. ಈ ಗರ್ಭವನ್ನು ಕೆಲವು ವರ್ಷಗಳ ಹಿಂದೆ ಪ್ರಾರ್ಥನಾ ವೀರರು ಧರಿಸಿಕೊಂಡಿದ್ರು. ಆದರೆ ಆ ಗರ್ಭ ಅಲ್ಲಿಗೆ ನಿಂತ್ಕೊಳ್ಳಲ್ಲ, ಅದು ಬೆಳೆಯುತ್ತೆ, ಅದು ಸಂಪೂರ್ಣವಾಗಿ ಬೆಳೆಯುತ್ತೆ. ಪಾಪದ ಸಂಬಳ ಮರಣವಾದರೆ ಪ್ರಾರ್ಥನೆಯ ಸಂಬಳ, ಪಾಪದ ಸಂಬಳ ಮರಣವಾಗಿರುವುದಾಗಿದ್ರೆ ಪ್ರವಾದನೆಯ ಸಂಬಳ ಬಲವಾದ ಹೆರಿಗೆ, ಅದು ಆತನ ಪ್ರವಾದನೆಯ ಹೆರಿಗೆ. ನಂಬರ್ 1, ಹೆರಿಗೆ ಕರ್ತನಿಂದ ಒದಗಿಸುವಂತ ಪ್ರಕಟಣೆಯ, ಕರ್ತನಿಂದ ಒದಗಿಸಿರುವಂತ ಮಸ್ಸೀಯನು ಎಂಬಂತ ಪ್ರವಾದನೆ. ಎಂಥ ಗರ್ಭ ಅಂದ್ರೆ ಅದು ಇಡೀ ಚರಿತ್ರೆಯನ್ನ ಬದಲಾಯಿಸಲಿಕ್ಕೆ ಹೊರಟಂತ ಗರ್ಭ. ಅದು ಎಂಥ ಪ್ರಸವ ಅಂತಂದ್ರೆ ಮಾನವ ಕುಲವನ್ನ ಕ್ರಿಸ್ತ ಪೂರ್ವ ಕ್ರಿಸ್ತ ಶಕ ಅನ್ನುವಂಥ ಚರಿತ್ರೆ ಇಬ್ಬಾಗಗಳನ್ನಾಗಿ ನೆಡಲಿಕ್ಕೆ ಹೊರಟಂತ ಗರ್ಭ. ಆದರೆ ಮರಿಯಳಿಗೆ ಸರಳವಾಗಿ ಬರಲಿಲ್ಲ ನೋಡಿ, ಅದು ಮರಿಯಳಿಗೆ ಸರಳವಾಗಿ ಬರಲಿಲ್ಲ. ಏನದರ ಅರ್ಥ ಹೇಳೋದನ್ನ ಹೇಳ್ತೀನಿ, ಸ್ವಲ್ಪ ಧ್ಯಾನ ಕೊಟ್ಟು ಕೇಳಿ ಬೇಗನೆ ಮುಗಿಸ್ಕೊಳ್ಳೋಣ. ಅದೇ ವೇಳೆಗೆ ತುಂಬು ಗರ್ಭಿಣಿ, 9 ತಿಂಗಳ ತುಂಬು ಗರ್ಭಿಣಿ. ಆದ್ರೆ ಈ ಗರ್ಭವತಿಯನ್ನು ನೋಡಿ, ಯಾರ ಕೂಸು? ಸರ್ವಶಕ್ತನ ಕೂಸನ್ನು ಹೊತ್ಕೊಂಡವಳೆ. ಅವಳಿಗೆ ಪರಿಸ್ಥಿತಿ ಎಂಥದಿರಬಾರ್ದು, ಆದರೆ ಆಗಲಿಲ್ಲ. ನೀನೇನಾದರೂ ನಿನಗೆ ಕೊಟ್ಟಿರುವಂಥ ದರ್ಶನದಲ್ಲಿ ದೇವರು ಎಲ್ಲವನ್ನ ಸುಗಮವಾಗಿ ನಿನಗೆ ಮಾಡ್ತಾನಂದ್ರೆ ನಿನ್ನಂಥ ಮೂರ್ಖಳೇ ಇಲ್ಲ. 9 ವರ್ಷದ ಗರ್ಭಿಣಿ, ಮಾನವ ಗರ್ಭಿಣಿ ಅಲ್ಲ, ಅವಳ ಗರ್ಭದಲ್ಲಿರುವುದು ಪವಿತ್ರಾತ್ಮನ ಕೂಸು, ಅವಳ ಗರ್ಭದಲ್ಲಿರುವುದು ಸರ್ವಶಕ್ತನ ಕೂಸು. ಆದರೆ ಅವಳಿಗೆ ಬಂದಂಥ ಪರಿಸ್ಥಿತಿ ಏನಂದ್ರೆ ತುಂಬು ಹೆರಿಗೆ ಬಂದಾಗ ಊರು ಬಿಡಬೇಕಾಗಿದೆ. ಯಾಕೆ? ಜನಗಣತಿ, ಕಾನೇಶುಮಾರಿ ಉಂಟಾಯ್ತು. ನೀನಲ್ಲಿ ಕೂತ್ಕೊಂಡು ಅಳ್ತೀಯ, ನಾನು ಕೂತ್ಕೊಂಡು ಅಳ್ತೀನಿ. ದೇವರೇ, ನನ್ನನ್ನು ಈ ಪಟ್ಟಣಕ್ಕೆ ನೀನು ಕರೆದಿರೋದಾಗಿದ್ರೆ ನನಗೆ ಯಾಕೆ ಇಷ್ಟು ಕಷ್ಟ? ಒಂದು ಮಾತನ್ಲಿಲ್ಲ ಅವಳು. ದೇವರು ನಿನ್ನನ್ನ ಕರೆದು, ದೇವರು ನಿನ್ನ ಗರ್ಭದಲ್ಲಿ ಪರಿಶುದ್ಧಾತ್ಮನ ಗರ್ಭವನ್ನು ಕೊಟ್ಟು ನಿನ್ನನ್ನು ಈ ಪಟ್ಟಣಕ್ಕೆ ಅದ್ಭುತವಾದ ಸೇವೆಗೆ, ನಿನ್ನ ಕುಟುಂಬದಲ್ಲಿ ಅದ್ಭುತವಾದ ಸೇವೆಗೆ ತಂದಿದ್ದಾನಂದ್ರೆ ಸುಖದ ಸುಪ್ಪತ್ತಿಗೆಯ ಹಾಸಿಗೆಯನ್ನು ನೆನೆಸಬೇಡ. ಅದು ಸೈತಾನನ ಸುಳ್ಳು ಕಲ್ಪನೆ. ಇವಳಿಗೆ
ಒಳಗಿರೋದು ಪವಿತ್ರಾತ್ಮನ ಉಂಟಾದ ಕೂಸು, ಹೊರಗಿರೋದು ಕತ್ತೆ. ಕತ್ತೆ ಮೇಲೆ ಜನಗಣತಿಗೋಸ್ಕರ, ಖಾನೆಶುಮಾರಿಗೋಸ್ಕರ 7 ದಿನ ಯೆರೂಸಲೇಮ್ ನಜರೇತಿನಿಂದ ಬೆತ್ಲೆಹೇಮ ಕತ್ತೆ ಮೇಲೆ 7 ದಿನದ ಪ್ರಯಾಣ. ಫಿಲಿಸ್ಟಿಯ ದೇಶದ ಮರುಭೂಮಿಯ ಬಿಸಿಲಲ್ಲಿ 9 ತಿಂಗಳ ಗರ್ಭಿಣಿ, ಅದು ದೈವಿಕವಾಗಿ ಪಡೆದಂತ ಗರ್ಭಿಣಿ. ಆದ್ರೆ ಆ ಬಿಸಿಲಲ್ಲಿ 7 ದಿನ ಪ್ರಯಾಣ ಮಾಡಿ ಬೆತ್ಲೆಹೇಮಿಗೆ ಮುಟ್ಟೋದಕ್ಕೆ ಕಾರಣ, ಹೊರಗೆ ಕಂಡು ಬರ್ತಾ ಇರುವಂತ ಕಾರಣ ಏನಂದ್ರೆ ಜನಗಣತಿ, ಖಾನೆಶುಮಾರಿ. ಆದ್ರೆ ನಿಜವಾದಂತ ಕಾರಣ ಏನಂದ್ರೆ ಆ ಹುಟ್ಟುವ ಕೂಸಿನ ಬಗ್ಗೆ ಬರೆದಿತ್ತು ಯೆಶಾಯನ ಬರೆದ ಪ್ರವಾದನೆ ಗ್ರಂಥದಲ್ಲಿ. ಯಹೂದ ಪ್ರಾಂತವೇ, ನೀನು ಇಸ್ರಾಯೇಲಲ್ಲಿ ಚಿಕ್ಕವಳಲ್ಲ. ಎಲೆ ಬೆತ್ಲೆಹೇಮೆ, ಇಸ್ರಾಯೇಲಲ್ಲಿ ನೀನು ಸಾಧಾರಣ ಪಟ್ಟಣವಲ್ಲ, ನಿನ್ನೊಳಗಿಂದ ಒಬ್ಬ ಅರಸನು ಹುಟ್ಟುವನು. ಆ ಒಂದು ಪ್ರವಾದನೆಯನ್ನು ನೆರವೇರಿಸುವುದಕ್ಕಾಗಿ, ಆ ಒಂದು ಪ್ರವಾದನೆಯನ್ನ ಪೂರ್ಣಗೊಳಿಸುವುದಕ್ಕಾಗಿ ಪೂರ್ಣ ಗರ್ಭಿಣಿ ಆದವಳು 7 ದಿನ ಕತ್ತೆ ಮೇಲೆ ಬಿಸಿಲಲ್ಲಿ ಆ ಪಟ್ಟಣವನ್ನು ಮುಟ್ಟುವಂತ ಪರಿಸ್ಥಿತಿ. ಅರ್ಥ ಆಗ್ತಾ ಇದೆಯಾ? ನಿನ್ನ ಪರಿಸ್ಥಿತಿಯನ್ನು ನೋಡ್ಕೊಂಡು ಬಿಟ್ಟು ಸುಮ್ಮನೆ ದೇವರ ದರ್ಶನ ಬಿಟ್ಬಿಡ್ಬೇಡ. ಆತನ ಬಡಿಗತನದ ಬಡತನ ಅದು ದೇವರ ಚಿತ್ತ ಅಲ್ಲ ಎಂಬುದನ್ನು ಏನು ತೋರಿಸ್ಲಿಲ್ಲ. ಆತನ ಬಡತನ ದೇವರ ಉದ್ದೇಶವನ್ನು ನಿಲ್ಲಿಸ್ಲಿಕ್ಕಾಗ್ಲಿಲ್ಲ. ಅವಳ ಬಲಹೀನತೆ ದೇವರ ಉದ್ದೇಶವನ್ನು ನಿಲ್ಲಿಸ್ಲಿಕ್ಕಾಗ್ಲಿಲ್ಲ. ಹೆರೋದನಿಗೆ ದೇವರ ಉದ್ದೇಶವನ್ನು ನಿಲ್ಲಿಸ್ಲಿಕ್ಕಾಗ್ಲಿಲ್ಲ. ಐಗುಪ್ತ ದೇಶಕ್ಕೆ ಆತನ ಉದ್ದೇಶವನ್ನು ನಿಲ್ಲಿಸ್ಲಿಕ್ಕಾಗಲ್ಲ. ನಿನಗಿರುವ ಹಣದ ಕೊರತೆ ದೇವರ ಉದ್ದೇಶವನ್ನು ನಿಲ್ಲಿಸ್ಲಿಕ್ಕಾಗಲ್ಲ. ನಿನಗಿರುವಂತ ಬಡತನ ದೇವರ ಉದ್ದೇಶ ನಿಲ್ಲಿಸ್ಲಿಕ್ಕಾಗಲ್ಲ. ನಿನಗಿರುವಂತ ಕೊರತೆಗಳು ದೇವರ ಉದ್ದೇಶ ನಿಲ್ಲಿಸ್ಲಿಕ್ಕಾಗಲ್ಲ. ಕಷ್ಟವಾದರೂ ಸಹ ಮೊಣಕಾಲೂರ್ದಕ್ಕೆ ಮನಸ್ಸು ಮಾಡು. ಯಾಕಂದ್ರೆ ನೀನು ಹೆರುವುದು ಸಾಧಾರಣ ಮಗು ಅಲ್ಲ, ಅರಸನಾದಂತ ರಾಜಾದಿ ರಾಜ ಸರ್ವಶಕ್ತನಾದ ಮಗುವಿಗೆ ಪರಲೋಕದ ದರ್ಶನಕ್ಕೆ ನೀನು ಹೆರುವುದಕ್ಕೆ ಹೊರಟಿದೀಯಾ? If you think the call of God is going to make your life easy, you are the greatest fool in the world. ದೇವರು ನಿನ್ನ ಮೇಲಿರುವಂತ ಕರಿವಿಕೆ ನಿನಗೆ ಸುಖವನ್ನು ತರ್ತದೆ ಅಂತ ನೀನು ಅನ್ಕೊಂಡಿರೋದಾಗಿದ್ರೆ ನೀನು ಮೂರ್ಖನೇ. ಇಲ್ಲ. ಅರ್ಥ ಆಗ್ತಾ ಇದೆಯಾ? ಏನಾದ್ರು ಅರ್ಥ ಆಗ್ತಾ ಇದೆಯಾ? ವ್ಯತ್ಯಾಸ ಅರ್ಥ ಆಗ್ತಾ ಇದೆಯಾ? ಯಾರು ಏನು ಅಂದ್ಕೊಳ್ಳಿ, ಅಯ್ಯೋ ಇವ್ರ ಹತ್ರ ಅದು ಇಲ್ಲ ಇದು ಇಲ್ಲ ಅನ್ಕೊಳ್ಳಿ, ಸ್ತೋತ್ರ. ಆದ್ರೆ ಇಲ್ಲಿರೋದು ಯಾರ ಹತ್ರನೂ ಇಲ್ಲ. ನಿನ್ನಲ್ಲಿರೋದು ಯಾರ ಹತ್ರನೂ ಇಲ್ಲ. ನಿನ್ನಲ್ಲಿರೋದು ಯಾರ ಹತ್ರನೂ ಇಲ್ಲ. ಯಾರಾದ್ರೂ ಅರ್ಥ ಆಗ್ತಾ ಇದೆಯಾ? ಆಮೇನ್, 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 ಆಮೇನ್. ನೀನು 2020ರಲ್ಲಿ ಬರಿಗೈಯಿಂದ ಹಿಂದೆ ಕುತ್ಕೊಂಡು ಬರಿಗೈಯಿಂದ ಕುತ್ಕೊಳ್ಳೋದು ಬರಿಗೈಯಿಂದ ಹೋಗುವಂತ ವ್ಯಕ್ತಿ ಆಗಿರಲ್ಲ. ತುಂಬಿಸಲ್ಪಟ್ಟವಳಾಗ್ತೀಯ. ಎಷ್ಟು ನಾನು ಹೇಳೋದು ಅರ್ಥ ಆಯ್ತಿದ? ನಮ್ಮಲ್ಲಿ ಇಲ್ಲ ಅಂತ ಅಂದ್ಬಿಟ್ಟು ಮಾತ್ರಕ್ಕೆ ದೇವರ ದರ್ಶನ ಇಲ್ಲ ಅಂತಲ್ಲಮ್ಮ. ಇಲ್ಲ ಅಂತ ಮಾತ್ರ ಬಿಟ್ಟಕ್ಕೆ ದೇವರು ಕೈ ಬಿಟ್ಟನಂತಲ್ಲಮ್ಮ. ಆ ಗರ್ಭದಲ್ಲಿರೋದು ಯೆಹೋವನ ಮಗುವೆ. ಹೊರಗಡೆ ಬಡಿಗತನದ ಬಡತನ ಕಂಡ್ರು ಚಿಂತೆ ಇಲ್ಲ. ಜನ್ಮ ಕೊಡೋದು ಪರಲೋಕದ ಉದ್ದೇಶಕ್ಕೇನೆ. ಅದು ನೆನಪಿರಲಿ. ಯವನಸ್ಥ ಮಕ್ಕಳು, ನಿಮ್ಮ ಕುಟುಂಬದ ಪರಿಸ್ಥಿತಿಯನ್ನು ನೋಡಿ ದೇವರು ನಮ್ಮನ್ನ ಕರೆದಿಲ್ಲ ಅಂದ್ಕೊಳ್ಳಿಕ್ ಹೋಗಬೇಡಿ. ಯೋಸೇಫನು ಬರೀ ಬಡಿಗನಾಗಿದ್ದ, ಆದ್ರೆ ಆತನ ಹೆಂಡತಿ ಹೊತ್ತಿಕೊಂಡದ್ದು ಸರ್ವಶಕ್ತನ ಮಗುವನ್ನ. ನಿನ್ನ ಕುಟುಂಬ ಯವನಸ್ಥ ಮಕ್ಕಳು ಕೇಳಿ, ನಿಮ್ಮ ಕುಟುಂಬ ಕಷ್ಟದಲ್ಲಿರ್ಬಹುದು, ಆದ್ರೆ ನೆನಪಿರ್ಲಿ, ನಿನ್ನ ಒಳಗಡೆ ನಿನ್ನ ಅಂತರಂಗಲ್ಲಿರುವಂತ ದರ್ಶನದ ಕೂಸು ಅದು ಸರ್ವಶಕ್ತನಿಂದ ಉಂಟಾದಂತ ಕೂಸು. ಅನೇಕರು ನಿಮ್ಮ ಬಿಸ್ನೆಸ್ಗಳಲ್ಲಿ, ನಿಮ್ಮ ಕೆಲಸದಲ್ಲಿ ದೇವರು ನಮ್ಮನ್ನು ಆರಿಸಿಕೊಂಡಿದ್ರೆ ನಮಗೆ ಯಾಕೆ ಕಷ್ಟ ಅನ್ಕೊಂತ ಹೇಳಿದ್ರೆ ನನ್ನ ಮಾತನ್ನು ಕೇಳ್ರಿ. ಯೋಸೇಫನು ಕಷ್ಟದಲ್ಲಿದ್ರು ಸಹ ಸಂರಕ್ಷಿಸಿದ್ದು ಪರಲೋಕದ ದರ್ಶನವನ್ನ. ನೀನು ನಿನ್ನ ಇರುವಂತ ನೌಕರಿಯಲ್ಲಿ, ನೀನು ನಿನಗಿರುವಂತ ಬಿಸ್ನೆಸ್ ನಲ್ಲಿ, ಸಭೆಯಲ್ಲಿ ನೀನು ಸಂರಕ್ಷಿಸ್ತಾ ಇರೋದು ಆ ಪರಲೋಕದ ದರ್ಶನವನ್ನ. ಅದು ಸಾಧಾರಣವಾದ ದರ್ಶನ ಅಲ್ಲ. ಸ್ವಲ್ಪ ಆ ಸ್ತ್ರೀಯ ನೋವನ್ನು ಅರ್ಥ ಮಾಡಿಕೊಳ್ಳಿ. ಕತ್ತೆ ಮೇಲೆ ಕೂತ್ಕೊಂಡಿದ್ದಾಳೆ. ಕತ್ತೆ ಮೇಲೆ ಎಂದಾದ್ರೂ ಕೂತಿದ್ದೀರಾ? ಸುಮ್ಮನೆ ಕೂತವ್ರೆ ಅರ್ಧ ಗಂಟೆ ಕೂತ್ಕೊಳ್ಳಿ ಕಷ್ಟ. ಗರ್ಭವತಿ
ಎರಡು ಕಡೆ ಕಾಲ ಹಾಕಿ ಕೂತ್ಕೊಳ್ಳಿಕ್ಕಾಗಲ್ಲ, ಒಂದು ಸೈಡ್ ಕೂತ್ಕೋಬೇಕು. ಹೆಂಗಾಗಿರ್ಬಾರ್ದು ಅವಳಿಗೆ? ಒಂದೇ ಒಂದು ಕಾರಣ, ದೇವರ ಪ್ರವಾದನೆ ನೆರವೇರ್ಬೇಕು. ಒಂದು ಪಕ್ಕದಲ್ಲಿ ಸಾಕಾಗಿದ್ರೆ ಗಂಡನಿಗೆ ಹೇಳ್ತಿರ್ಬೋದು, 7 ದಿನ ಅಮ್ಮ, 7 ದಿನ ಕತ್ತೆ ಮೇಲೆ ಪ್ರಯಾಣ ಮಾಡ್ತಾ ಇದ್ದಾಳೆ. ಯಾವುದಕ್ಕೆ? ಅಷ್ಟು ಕಷ್ಟ ಇದ್ರು ಯಾರು ಈ ಸತ್ಯವನ್ನು ಬದಲಾಯಿಸಕ್ಕಾಗಲ್ಲ. ಏನ ಸತ್ಯ? ಒಳಗಿರೋದು ರಾಜಾದಿರಾಜನು, ಕರ್ತನ ಕರ್ತನ. ನಿನ್ನ ಹೊರಗಿನ ಪರಿಸ್ಥಿತಿಯನ್ನು ನೋಡಿ ನಿನ್ನ ಅಂತರಂಗದ ದರ್ಶನವನ್ನು ಸಂಶಯ ಪಡಬೇಡ. ನಿನ್ನ ಹೊರಗಿನ ಪರಿಸ್ಥಿತಿಯನ್ನು ನೋಡಿ ನಿನ್ನ ಅಂತರಂಗದಲ್ಲಿ ಇಟ್ಟಿರುವಂಥ ದೇವರ ಪ್ರವಾದನೆಯ ಬಗ್ಗೆ ಸಂಶಯ ಪಡಬೇಡ. ಯಾಕೆಂದ್ರೆ ಲೋಕವು ಅಳಿದು ಹೋಗುವುದು, ಆತನು ನುಡಿದಂತ ಒಂದೊಂದು ಮಾತು ನೆರವೇರುವ ತನಕ. ಈ ವರ್ಷದಲ್ಲಿ ನೋಡ್ತೀರಾ ಎಂತ ಅದ್ಭುತವಾದ ರೀತಿಯಲ್ಲಿ ದೇವರು ನಿಮ್ಮ ಜೊತೆ ನಡಿಲಿಕ್ಕಿರ್ತಾನೆ. ಕಡು ಬಿಸಿಲು. ದೇವರೇ, ನಿನ್ನ ಕೂಸು ನನ್ನ ಗರ್ಭದಲ್ಲಿರುವುದಾಗಿದ್ರೆ ಇಂಥ ಸಂಕಟ ನನಗೇಕೆ ಅನ್ಲಿಲ್ಲ, ಅನ್ನೋದು ಇಲ್ಲ. ಯಾಕೆ? ನಂಬಿಕೆ ಇದೆ. ಅರೇ, ದೇವದೂತನು ಹೇಳಿದಾನೆ, ನಿನ್ನೊಳಗಡೆ ಇರೋದು ಸರ್ವಶಕ್ತನ ಮಗ ಅಂತ. ನೀನು ಸೇವೆ, ಸಭೆಯ ಏಳಿಗೆ, ಸಭೆಯ ಬೆಳವಣಿಗೆ ಸುಖಮಯವಾಗಿ ಬರ್ತದಂತ ಅಂದ್ಕೊಳ್ಳಿಕ್ ಹೋಗ್ಬೇಡ. ಅದೇ ವೇಳೆಗೆ ಕಷ್ಟ ಅಂದ್ರೆ ದೇವರು ಕರ್ದಿಲ್ಲ ಅಂತ ಸಂಶಯ ಪಡ್ಲಿಕ್ಕೆ ಹೋಗ್ಬೇಡ. ಎಷ್ಟು ಜನರಿಗೆ ಅರ್ಥ ಆಯ್ತು ವ್ಯತ್ಯಾಸ? ಅದು ಬಿಡಿ, ಅಲ್ಲಿ ಹೋಗಿ ಮುಟ್ಟಿದ್ರೆ ಒಂದು ಛತ್ರ ಇಲ್ಲ, ಒಂದು ಏನಂತೀರ ಹೋಟೆಲ್ ಇಲ್ಲ. ದೇವ್ರೇ, ನಿನ್ನ ದರ್ಶನ ಹೊತ್ಕೊಂಡಿದ್ದೀನಿ, ಒಂದು ಛತ್ರವಾದ್ರೂ ನನಗಿಲ್ವಾ? ಇಲ್ಲ. ಅಯ್ಯ, ಛತ್ರಗಳನ್ನು ಮುಸ್ತೀಯಾ? ಮುಚ್ಚು. ಹೋಟೆಲ್ಗಳನ್ನು ಮುಸ್ತೀಯಾ? ಮುಚ್ಚು. ಗೋದಲಿ ಇದ್ರೂ ಚಿಂತೆ ಇಲ್ಲ. ನನ್ನ ಅರಸ ಪರಿಸ್ಥಿತಿಗಳನ್ನು ನೋಡಿ, ರಾಜ ಮನೆತನಗಳನ್ನು ನೋಡಿ ಹುಟ್ಟೋನಲ್ಲ. ನನ್ನ ಅರಸ ಹೃದಯಗಳನ್ನು ನೋಡಿ, ಅದರಲ್ಲಿ ಯಾವುದೇ ಕಿರಿಕಿರಿ ಗುಡುಗುಟ್ಟುವಿಕೆ ಇಲ್ಲ ಎಂಬುದನ್ನು ಕಂಡುಕೊಂಡು ಅವನು ಬಡಿಗನಾದ್ರೂ ಚಿಂತೆ ಇಲ್ಲ. ಅವಳು ಕತ್ತೆ ಮೇಲೆ ಸವಾರಿ ಮಾಡುವಂತ ಬಡವಳಾಗಿದ್ರು ಚಿಂತೆ ಇಲ್ಲ. ಅಲ್ಲಿಯೇ ಹುಟ್ಟೋದವನು. ಆಮೇಲೆ ಎಷ್ಟು ಜನರಿಗೆ ಅರ್ಥ ಆಗ್ತಾ ಇದೆ? ಆಮೇಲೆ ದೇವರು ಮರಿಯಳನ್ನ ದರ್ಶನ ಕೊಟ್ಟಿದ್ದಕ್ಕೆ ಐಶ್ವರ್ಯವಂತಳನ್ನಾಗೇನು ಮಾಡಲಿಲ್ಲ. ಆದ್ರೆ ಖಂಡಿತವಾಗಿ ತನ್ನ ಮಗನನ್ನ ಅಲ್ಲಿನೇ ಹುಟ್ಟಿಸ. ಈಗ ಅವಳನ್ನು ನೋಡೋರು, ನಂತರ ಸೇವೆ ಪ್ರಾರಂಭ ಆದ ನಂತರ ಅವಳನ್ನು ನೋಡೋರು ಹೇಳ್ತಾರೆ, ಇವಳು ಯೇಸು ಸ್ವಾಮಿಯ ತಾಯಿ. ನಾಳೆ ಮಕ್ಕಳನ್ನ ಜನ ನೋಡಿ ಹೇಳ್ತಾರೆ, ಇವರು ಹೌಸ್ ಆಫ್ ಪ್ರೈಸ್ ನಿಂದ ಬಂದವ್ರ. ನಾಳೆ ಜನ ನಿಮ್ಮನ್ನು ನೋಡಿ ಹೇಳ್ತಾರೆ, ಹೌಸ್ ಆಫ್ ಪ್ರೈಸ್ ನವರು. ನಿನ್ನ ಪರಿಸ್ಥಿತಿ ಏನೇ ಇದ್ರೂ ಚಿಂತೆ ಇಲ್ಲ. ನನ್ಗೆ ಒಂದು ವಿಷಯ ಗೊತ್ತು, ನಿನ್ನ ಪರಿಸ್ಥಿತಿ ಗೊತ್ತಿಲ್ಲ, ನಿನ್ನ ಗರ್ಭ ಗೊತ್ತು. ನೀನು ಹೆರುವುದು ಸರ್ವಶಕ್ತನ ಮಗನನ್ನ, ಆತನ ಪ್ರವಾದನೆಯನ್ನ. ಆಮೇಲೆ ತನಕ ಐ ಆಮ್ ಎಂಟ್ರಿಂಗ್ ಇಂಟು ಎನ್ ಎಕ್ಸೈಟೆಡ್ ಇಯರ್. ನಾನು ಬಹಳ ಉತ್ಸಾಹದಿಂದ ತುಂಬಿದಂತಹ ಒಂದು ವರ್ಷದಲ್ಲಿ ಪ್ರವೇಶಿಸ್ತಾ ಇದ್ದೀನಿ. ಯಾಕಂದ್ರೆ ದೇವರು ಶ್ರೇಷ್ಠವಾದ, ಅದ್ಭುತವಾದ, ನೆನಸದಂತ, ಯಾವ ಕಣ್ಣು ಕಾಣದಂತ, ಯಾವ ಕಿವಿಯು ಕೇಳದಂತ, ಯಾವ ಮನಸ್ಸು ಗ್ರಹಿಸದಂತ ಶ್ರೇಷ್ಠವಾದ ಅದ್ಭುತಗಳನ್ನ ತನ್ನ ಜನರ ಜೀವಿತದಲ್ಲಿ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ಒಂದು ವೇಳೆ ಮರಿಗಳಂದಿದ್ರೆ, ನಿನ್ನ ಮಗನನ್ನು ನಾನು ಹೊತ್ಕೊಂಡಿದ್ರೆ, ಯಾಕಪ್ಪ ಕತ್ತೆ, ಸ್ವಲ್ಪ ಬಿಸಿಲು ಕಡಿಮೆ ಮಾಡು, ಛತ್ರದಲ್ಲಿ ಸ್ಥಳ ಕೊಡಿಸು ಅಂದಿದ್ರೆ ಇವತ್ತು ನಾನು ನೀನು ಇಲ್ಲಿ ಕೂತ್ಕೊಳ್ತಾ ಇರಲಿಲ್ಲ. The vision of God, the prophecy of God is never without a price.
ದೇವರ ಪ್ರವಾದನೆಗೆ, ದೇವರ ದರ್ಶನಕ್ಕೆ ನೀನು ಜನ್ಮ ಕೊಡಬೇಕಂದ್ರೆ ಸುಖ ಸುಪ್ಪತ್ತಿನಲ್ಲಿ ಬರುವಂಥದ್ದಲ್ಲ. ಅದಕ್ಕೆ ಕಟ್ಟಬೇಕಾದಂಥ ಬೆಲೆಯನ್ನ ಕಟ್ಟಿ ನಿಂತುಕೊಳ್ಳುವಾಗ ದೇವರ ರಾಜ್ಯವನ್ನು ಕಟ್ತೀವಿ. ಇವತ್ತು ಈ ಮಕ್ಕಳು ಕರ್ತನನ್ನು ಆರಾಧಿಸುವುದನ್ನು ನೋಡಿದ್ರೆ ಮನಸ್ಸು ತುಂಬರ್ತದೆ. ಯಾಕಂದ್ರೆ ಸೈತಾನನು ಇವ್ರನ್ನ ಮುಗಿಸ್ಬೇಕಂತ ಮಾಡಿದ್ದ. ಆದರೆ ನನ್ನ ಕರ್ತನ ನರಕದಲ್ಲಿ ಕೈ ಹಾಕಿ ನಾಶವಾದದನ್ನು ಎತ್ತಿ ಸತ್ತವರೊಳಗಿಂದ ಎಬ್ಬಿಸಿ ಅದೇ ಸೈತಾನನನ್ನು ಸದೆಬಡೆದು ಇನ್ನು ಅನೇಕರನ್ನ ರಕ್ಷಿಸಿಕೊಳ್ಳುವುದಕ್ಕಾಗಿ ಕಟ್ಟುವಂತ ವರ್ಷದಲ್ಲಿ ನಾವು ಪ್ರವೇಶಿಸ್ತಾ ಇದ್ದೇವೆ. ಆಮೇನ್, ಆಮೇನ್. ಅದಕ್ಕಾಗಿ ನಿಮ್ಮ ಮನಸ್ಸುಗಳನ್ನು ಸಿದ್ಧಪಡಿಸಿಕೊಳ್ಳ್ರಿ. ಅತಿ ಆಶೀರ್ವಾದದ ವರ್ಷಕ್ಕೆ ನಿಮಗೆ ಸ್ವಾಗತ. ಅದ್ರ ನೆನಪಿರ್ಲಿ, ಅದು ಆತನೊಂದಿಗೆ ನಡೆಯುವವರಿಗೆ, ಅದು ಆತನೊಂದಿಗೆ ಜೀವಿಸುವವರಿಗಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದನ್ನು ಮಾತ್ರ ನೆನಪಾರಬೇಡಿ. ಒಬ್ಬ ಬಡಿಗನನ್ನ ದೇವರು ಆತನ ಆರಿಸ್ಕೊಳ್ಳೋದಾಕಿದ್ರೆ ಎಷ್ಟು ಚಿತ್ರ. ಅರಸನ ಒಳಗಡೆ ಇದ್ದಾನೆ ಹೊಟ್ಟೆಯಲ್ಲಿ. ದೇವರು ತನ್ನ ದೂತನನ್ನು ಕಳಿಸಿ ಹೇಳ್ತಾ ಇದ್ದಾನೆ, ಯೋಸೆಫನೇ, ಐಗುಪ್ತಕ್ಕೆ ನೀನು ವಲಸೆ ಹೋಗ್ಬೇಕು. ಯಾಕಂದ್ರೆ ಹೆರೋದನು ಇವನನ್ನ ಕೊಲ್ಲಬೇಕಂತ ಮಾಡಿದ್ದಾನೆ. ನಾವು ಅನ್ಬೋದು, ಸ್ವಾಮಿ ನಿನ್ನ ಮಗ ನೀನು ಬದುಕಿಸ್ಬೋದಲ್ಲ. ಇಲ್ಲ, ಹೋಗು. ಯಾಕೆ? ಇನ್ನೊಂದು ಪ್ರವಾದನೆ ನೆರವೇರ್ಬೇಕು. ಐಗುಪ್ತದಿಂದ ನನ್ನ ಮಗನನ್ನು ಹೊರಗೆ ಕರೆದನು. ಐ ಕಾಲ್ಡ್ ಮೈ ಸನ್ ಔಟ್ ಆಫ್ ಈಜಿಪ್ಟ್. ಮರಿಯಳು, ಮುಗಿಸ್ತಾ ಇದ್ದೀನಿ ಕೇಳಿ. ಮರಿಯಳು ಬೆತ್ಲೆಹೇಮಿಗೆ ಹೋಗಿದ್ದು ಕಾರಣ, ಹೊರಗಡೆ ಕಾರಣ ಏನಾಗಿತ್ತಂದ್ರೆ ಜನ ಗಣತಿ, ಖಾನೇಶುಮಾರಿ. ಆದ್ರೆ ಆ ಖಾನೇಶುಮಾರಿ ಆ ದಿನದ ಅರಸನಾದಂಥ ಪಾಲಿಟಿಷಿಯನ್ ಆದಂಥ ಹೆರೋದನಲ್ಲಿ ತಲೆಯಲ್ಲಿ ಹಾಕಿದ್ದು ದೇವರು ತಾನೇ. ಯಾಕೆ? ಅವನಿಗೆ ತನ್ನ ಪ್ರವಾದನೆ ನೆರವೇರಿಸಲಿಕ್ಕೆ ಮರಿಯಳು ಬೆತ್ಲೆಹೇಮಲ್ಲಿ ಬೇಕಾಗಿತ್ತು. ಕೇಳ್ತಾ ಇದ್ದೀರಾ? ಎನಿ ಚೇಂಜಸ್ ದಟ್ ಆರ್ ಕಮಿಂಗ್, ಯಾವುದೇ ಪರಿವರ್ತನೆ ಬರ್ತಾ ಇದೆ ಅಲ್ಲ, ಅದು ಪಾಲಿಟಿಕ್ಸ್ ಅಲ್ಲಾಗಲಿ ನಿಮ್ಮ ಜೀವನದಲ್ಲಾಗಲಿ, ಅದು ನಿನಗೆ ಕೇಡು ಮಾಡಲ್ಲ. ಯೆಹೋವನ ಪ್ರವಾದನೆಯನ್ನ ನೆರವೇರಿಸಬೇಕಾದಂತ ಬೆತ್ಲೆಹೇಮಿಗೆ ನಿನ್ನನ್ನು ತಳ್ಳುತ್ತೆ. ಭಯ ಪಡಬೇಡ, ಹೆದರಬೇಡ. ಆಲ್ ಯೋರ್ ಸಿಚುವೇಶನ್ಸ್ ಇನ್ ಯೋರ್ ಲೈಫ್ ಆರ್ ಪೊಸಿಷನಿಂಗ್ ಯು ಟು ಬಿ ಇನ್ ಅ ಪ್ಲೇಸ್ ವೇರ್ ಯು ಶುಡ್ ಬಿ, ಟು ಬರ್ತ್ ದ ಗ್ರೇಟೆಸ್ಟ್ ಪ್ರಾಫೆಸಿ ಆಫ್ ಯೋರ್ ಲೈಫ್. ನಿನ್ನ ಜೀವನದಲ್ಲಿ ನೀನು ಯಾವ ಪರಿಸ್ಥಿತಿಗೆ ಪ್ರವೇಶಿಸ್ತಾ ಇದ್ದೀಯೋ ಅದು ಆಕಸ್ಮಿಕವಲ್ಲ. ದೇವರು ತನ್ನ ದೈವಿಕ ಯೋಜನೆ ಅಡಿಯಲ್ಲಿ ನೀನು ಆತನ ಅತಿ ಶ್ರೇಷ್ಠವಾದ ಪ್ರವಾದನೆಗೆ ಜನ್ಮ ಕೊಡಬೇಕೆಂಬುದಾಗಿ ಯಾವ ಸ್ಥಳದಲ್ಲಿ ನೀನು ಇರಬೇಕಾಗಿದೆಯೋ ಆ ಸ್ಥಳಕ್ಕೆ ನಿನ್ನನ್ನು ಮುಟ್ಟಿಸೋದಕ್ಕಾಗಿ ಎಲ್ಲ ಕಡೆಯಿಂದ ಸರಿಯಾದ ಸನ್ನಿವೇಶಗಳನ್ನ, ಅವು ನಿನಗೆ ವಿರುದ್ಧವಾದ ಸನ್ನಿವೇಶಗಳಾಗಿ ಕಂಡು ಬಂದಿದ್ರು ಸಹ ಅವು ನಿನ್ನ ಪ್ರವಾದನೆಯನ್ನು ನೆರವೇರಿಸಲಿಕ್ಕಾಗಿ ಕಲ್ಪಿಸಿದ ಸನ್ನಿವೇಶಗಳು. ಅವು ನಿನಗೆ ಅಹಿತಕರವಾಗಿ ಕಂಡು ಬಂದರೂ ಸಹ ನಿನ್ನ ಭವಿಷ್ಯದ ಹಿತದ ಪ್ರವಾದನೆಯ ಬೆತ್ಲೆಹೇಮಿಗೆ ನಿನ್ನನ್ನು ಮುಟ್ಟಿಸುವುದಕ್ಕಾಗಿ ದೇವರು ತಾನೇ ಕಲ್ಪಿಸಿ ಎಬ್ಬಿಸಿದ ಪ್ರವಾದನೆಗಳು. ನೀನು ಅಲ್ಲಿ ಮುಟ್ತೀಯ. ಯಾಕಂದ್ರೆ ಅಲ್ಲಿ ನಿಜವಾದ ಬೆಳಕು ಬರ್ಲಿಕ್ಕಿದೆ. ನಂಬುವವರು ಒಂದು ಸಾರಿ ಆಮೇಲೆ ಅಂತ ಹೇಳ್ತೀರಾ?